ಅದ್ರ ಬಗ್ಗೆ ಯೋಚನೆ ಮಾಡ್ತಾ ಇದ್ದೀನಿ. ತಿಂಗಳಿಗೆ ಇಷ್ಟು ಅಂತ ದುಡ್ಡು ಕೊಟ್ಟು ಕೈ ತೊಳ್ಕೊಳ್ಳೋ ನೀವೇ ಇಷ್ಟೊಂದು ಯೋಚನೆ ಮಾಡ್ತಾ ಇದ್ದೀರಾ. ಇನ್ನು ನೀವು ಕೊಡೋ ಅಷ್ಟೇ ದುಡ್ಡಲ್ಲಿ ಇಡೀ ಸಂಸಾರನ ತೂಗಿಸ್ತಾರಲ್ಲ ಅತ್ತೆ ಮಾವ, ಅವ್ರಿನ್ನು ಎಷ್ಟು ಯೋಚನೆ ಮಾಡಬೇಡ ಹೇಳಿ. ಒಂದು ದಿವಸನೂ ಇಂತಿಷ್ಟು ದುಡ್ಡು ಕೊಡಿ ಅಂತ ಅವ್ರು ಯಾವತ್ತೂ ಕೇಳ್ದವ್ರಲ್ಲ ನೋಡಿ. ಈಗಲೂ ಹೇಳ್ತೀನಿ, ಇನ್ನೊಂದು 6 ತಿಂಗಳಾದಮೇಲೆ ನಿಮ್ಮ ಹೊಸ ಮನೆ ಬಾಡಿಗೆ ಬರೋಕ್ಕೆ ಶುರುವಾಗುತ್ತೆ. ಆವಾಗಾದರೂ ಒಂದು 10,000 ರೂಪಾಯಿನ ಎಕ್ಸ್ಟ್ರಾ ಅಂತ ಈ ಮನೆ ಕೊಟ್ಟರೆ ಅತ್ತೆ ಮಾವನಿಗೆ ಎಷ್ಟೋ ಅನುಕೂಲ ಆಗುತ್ತೆ. ಪಾಪ ಮಾವ ಈ ವಯಸ್ಸಲ್ಲಿ ಹೊರಗಡೆ ಹೋಗಿ ಹಗಲು ರಾತ್ರಿ ಕಷ್ಟಪಟ್ಟು ದುಡಿಯೋದು ತಪ್ಪುತ್ತೆ. ಏನು ನೀನು ಹೇಳ್ತಿರೋದು? ನಾನೇನು ಆಫೀಸಿಗೆ ಹೋಗಿ ಆರಾಮಾಗಿ ಕಾಲ ಮೇಲೆ ಕಾಲು ಹಾಕೊಂಡು ಕೂತ್ಕೊಂಡು ಹರಟೆ ಹೊಡ್ಕೊಂಡು ಸಂಬಳದ ಜೊತೆ ಗಿಂಬ್ಳನ್ನು ತಗೊಂಡು ಆರಾಮಾಗಿ ಬರ್ತೀನಿ ಅಂತ ಹೇಳ್ತಿದ್ಯಾ? ನಾನು ಕತ್ತೆ ಥರ ಚಾಕರಿ ಮಾಡ್ತೀನಿ ಗೊತ್ತಾ? ನಿಮ್ಮನ್ನೆಲ್ಲ ಸಾಕಿ ಬೆಳೆಸೋದಕ್ಕೆ ಅತ್ತೆ ಮಾವನು ಅಷ್ಟೇ ಕಷ್ಟಪಟ್ಟು ದುಡಿದಿದ್ದಾರೆ. ಪಾಪ ಯಾವತ್ತೂ ಅತ್ತೆ ಮಾವ ಅಷ್ಟೇ ಕೊಡಿ ಇಷ್ಟೇ ಕೊಡಿ ಅಂತ ಕೇಳ್ದವ್ರಲ್ಲ. ಹಾಗಿದ್ಮೇಲೆ ನೀವು ಮಕ್ಕಳು ನೀವೇ ತಿಳ್ಕೊಂಡು ಒಂದು ಸ್ವಲ್ಪ ಜಾಸ್ತಿ ದುಡ್ಡು ಕೊಡಬೇಕು ತಾನೆ. ಅಲ್ಲ ರೀ, ಈ ವಯಸ್ಸಲ್ಲೂ ಮಾವ ಎಷ್ಟು ಕಷ್ಟಪಟ್ಟು ದುಡಿತಾ ಇದ್ದಾರೆ, ನಿಮ್ಗೇನು ಅನ್ಸೋದೇ ಇಲ್ವೇನ್ರಿ? ಅನ್ಸುತ್ತೆ ಕಣೆ. ಹೋಗಿ ಹೋಗಿ ಇಂಥವ್ರ ಹೋಟೆಲ್ ಹುಟ್ಟಿದ್ನಲ್ಲ, ಇವ್ರ ಹೋಟೆಲ್ ಹುಟ್ಟೋ ಬದಲು ಯಾರಾದರೂ ಶ್ರೀಮಂತರ ಮನೇಲಿ ಹುಟ್ಟಿದ್ರೆ ಈ ರೀತಿ ಪೈಸಾಗೆ ಲೆಕ್ಕ ಹಾಕೋ ಯೋಚನೆ ಮಾಡಬೇಕಾಗಿತ್ತಾ? ಬಡವ್ರ ಮನೇಲಿರೋ ಪ್ರೀತಿ ವಿಶ್ವಾಸ ಶ್ರೀಮಂತರ ಮನೆಯಲ್ಲಿ ಎಲ್ರಿ ಇರುತ್ತೆ. ಮೇಲೆಲ್ಲ ತಳ್ಕು ಒಳಗೆಲ್ಲ ಹುಳುಕು ಅಂತಾರಲ್ಲ, ಹಾಗಿರುತ್ತೆ ಶ್ರೀಮಂತರ ಮನೆ ಶ್ರೀಮಂತಿಕೆ. ಕಾಮಾಲೆ ಕಣ್ಣಿಗೆ ಕಾಣಿಸೋದೆಲ್ಲ ಹಳದಿ ಅನ್ನೋ ಹಾಗೆ ಅವನು ಯಾವನೋ ಕೈಲಾಗ್ದವನು ಶ್ರೀಮಂತರ ಬಗ್ಗೆ ಹೀಗೆ ಹೇಳಿದ್ನಂತೆ. ಅದನ್ನ ನೀನು ನಿಜ ಅನ್ಕೊಂಡು ಮಾತಾಡ್ತಿದ್ದಿ. ದುಡ್ಡಿಗೆ ಯಾವಾಗಲೂ ಗೌರವ ಮರ್ಯಾದೆ ಇದ್ದೇ ಇದೆ ಕಣೆ. ಈಗ ನಾವು ದುಡ್ಡು ಮಾಡಿಲ್ಲ ಅಂದರೆ ನಾಳೆ ನನ್ನ ಮಗ ನಮ್ಮನ್ನು ಚೆನ್ನಾಗಿ ನೋಡ್ಕೋತಾನ, ನಮಗೆ ಮರ್ಯಾದೆ ಕೊಡ್ತಾನ? ನನ್ನ ಮಗ ನಿಮ್ಮ ಹಾಗಲ್ಲ ರೀ. ಅವನಿಗೆ ನನ್ನ ಬುದ್ಧಿನೇ ಬಂದಿರೋದು. ಅವನಿಗೆ ದೊಡ್ಡವ್ರು ಕಂಡ್ರೆ ಗೌರವ, ಭಯ, ಭಕ್ತಿ ಎಲ್ಲ ಇದೆ. ಕೈ ಚಾಚೋ ವಯಸ್ಸಲ್ಲಿ ಎಲ್ಲ ಇರುತ್ತೆ, ಆದರೆ ಕೈ ತುಂಬ ಸಂಬಳ ಬರುತ್ತಲ್ಲ, ಆಗ ಈ ಸಂಸ್ಕಾರ ಅನ್ನೋ ಸಾಫ್ಟ್ವೇರು ಡಿಲೀಟ್ ಆಗುತ್ತೆ. ಹಾಗಾಗಬಾರ್ದು ಅನ್ನೋ ಹಾಗಿದ್ರೆ ನಾವು ಈ ವಯಸ್ಸಿನಿಂದಲೇ ಅವನಿಗೆ ತಪ್ಪು ಸರಿ ಯಾವುದು ಅಂತ ಸರಿಯಾಗಿ ತಿಳಿಸ್ಬೇಕು. ನೀವು ನಿಮ್ಮ ಅಪ್ಪ ಅಮ್ಮನ ಚೆನ್ನಾಗಿ ನೋಡ್ಕೊಂಡ್ರೆ ತಾನೆ ನಾಳೆ ಅವ್ನು ನಮ್ಮನ್ನ ಚೆನ್ನಾಗಿ ನೋಡ್ಕೊಳ್ಳೋದು. ಮಂತ್ರಕ್ಕೆ ತಿರುಮಂತ್ರ ಆಗ್ತಿಲ್ಲ, ನಿನ್ನ ಹತ್ರ ಮಾತಾಡೋಕ್ಕೆ ಆಗಲ್ಲ. ನನಗೆ ನಿಮ್ಮ ಹತ್ರ ಮಾತಾಡೋದಕ್ಕೆ ಆಸಕ್ತಿನೇ ಇಲ್ಲ. ನಾನು ಮಲ್ಕೋತೀನಿ, ಲೈಟ್ ಆಫ್ ಮಾಡಿ. ಮಲ್ಕ. ನಾನಿವಾಗ ಇದ್ದೀನಿ ಅನ್ನೋದನ್ನು ಅವ್ರು ನೋಡ್ತಾರಾ? ಅಯ್ಯೋ ದೇವ್ರೆ, ಅಂದರೆ ಅವ್ರು ಇಲ್ತಾ ಇರುವಾಗ ನಾನು ಎಲ್ಲಿದ್ದೀನಿ, ಏನೇನು ಮಾಡ್ತಿದ್ದೀನಿ ಅಂತ ಇದ್ರಲ್ಲಿ ನೋಡ್ತಾರಾ? ಯಾಕೀಗೆಲ್ಲ ಮಾಡ್ತಿದ್ದಾರೆ ಇವರು? ಮೊದಲು ಅಮ್ಮನ ಹತ್ರ ಹೇಳಬೇಕು. ಹೌದು, ಹೇಳಬೇಕು. ಮಾಡಮ್ಮ, ಬೇಗ ರಿಸೀವ್ ಮಾಡು. ಛೇ, ಫೋನೇ ಪಿಕ್ ಮಾಡ್ತಿಲ್ಲ. ಮಲಗಿ ಬಿಟ್ಟಿದ್ದಾರೆ ಅನ್ಸತ್ತೆ. ಏನು ಮಾಡಲಿ? ಸಿದ್ದು ಅವರೇ, ತಗೊಳ್ಳಿ ಕಾಫಿ. ಬೇಡ ಮೇಡಮ್ ಅವರೇ. ಕಾಫಿ ಬೇಡವಾ? ಸರಿ, ಟೀ ಮಾಡ್ಕೊಂಬರ್ಲಾ? ನನಗೇನು ಬೇಡ ಮೇಡಮ್ ಅವರೇ. ಸಿದ್ದು ಅವರೇ, ಯಾಕೆ ಹೀಗಿದ್ದೀರಾ? ಹೆಂಗಿದ್ದೀನಿ ಮೇಡಮ್ ಅವರೇ? ನೋಡಿ, ಪ್ರಶ್ನೆಗೆ ಪ್ರಶ್ನೆ ಕೇಳಬೇಡಿ. ನೀವು ಯಾಕೆ ಹೀಗಿದ್ದೀರಾ ಅಂತ ಕೇಳ್ತಿದ್ದೀನಿ. ಹಂಗೇನಿಲ್ಲ ಮೇಡಮ್ ಅವರೇ, ನಾನು ಚೆಂದಾಗಿವನೇ. ಸಿದ್ದು ಅವರೇ, ನಾನು ನಿಮ್ಮನ್ನ ದಿನ ನೋಡ್ತೀನಿ, ನನಗೆ ಗೊತ್ತಾಗಲ್ಲ ಅಂತ ಅನ್ಕೊಂಡಿದ್ದೀರಾ? ನೀವು ಹೇಗಿದ್ರಿ, ಎಷ್ಟು ಲವಲವಿಕೆಯಿಂದ ಇದ್ರಿ,
ಎಲ್ಲಾರನ್ನೂ ಏನಾದರೂ ಒಂದು ಮಾತಾಡಿಸ್ತಾನೆ ಇದ್ರಿ, ಬಿಟ್ರೆ ಕಲ್ಲನ್ನು ಮಾತಾಡಿಸ್ಬಿಡ್ತಿದ್ರಿ ನೀವು. ಆದರೆ ಈಗ ಒಂದು 4-5 ದಿನದಿಂದ ಏನಾಗಿದೆ ನಿಮಗೆ? ಯಾರಾದರೂ ಏನಾದರೂ ಅಂದ್ರಾ? ಅತ್ತೆ ಮಾವ ಏನಾದರೂ ಅಂದ್ರಾ? ಏನಿಲ್ಲ ಮೇಡಮ್ ಅವರೇ. ಹಾಗಿದ್ರೆ ನಮ್ಮ ಮನೇಲಿ ಏನಾದರೂ ಅಂದ್ರಾ? ಅಣ್ಣ ಆಗಿರ್ಬೋದು, ಹರಿ ಆಗಿರ್ಬೋದು, ಏನಾದರೂ ಹೇಳಿದ್ರಾ? ಹಾಗೇನಾದರೂ ಇದ್ರೆ ನನ್ನ ಹತ್ರ ಹೇಳ್ಕೊಳಿಸಿದ್ದು ಅವರೇ. ನೋಡಿ, ನಾನೇನಾದರೂ ಟೆನ್ಷನಲ್ಲಿದ್ದರೆ ಮೊದಲು ನೀವೇ ನನ್ನ ಹತ್ರ ಬರ್ತಿದ್ರಿ. ಟೆನ್ಷನ್ ತಗೋಬೇಡಿ ಮೇಡಮ್ ಅವರೇ, ನಾನು ಎಲ್ಲ ನೋಡ್ಕೋತೀನಿ ಅಂತ. ಇದೆಲ್ಲ ಒಂದು ವಿಷಯನ ಅಂತ ನನಗೆ ಧೈರ್ಯ ತುಂಬ್ತಿದ್ರಿ. ಆದರೆ ಈಗ ನೀವೇ ಏನೋ ಕಳ್ಕೊಂಡಿರೋ ಹಾಗೆ ಕೂತಿದ್ದೀರಲ್ಲ, ನಾನು ಏನಂತ ಅರ್ಥ ಮಾಡ್ಕೊಳ್ಳಿಸಿದ್ದು ಅವರೇ. ಮೇಡಮ್ ಅವರೇ, ನಂಗೆ ಯಾರೂ ಏನೂ ಅನ್ನಲಿಲ್ಲ. ನನಗೇನು ಸಮಸ್ಯೆ ಇಲ್ಲ. ನಾನು ಚೆಂದಾಗೆ ಅವನಿ. ನೀವೇ ಸುಮ್ಮನೆ ಏನೇನೋ ಅನ್ಕೋತಿದ್ದೀರ ಅಷ್ಟೇ. ಮತ್ತೆ ಅದೇ ಅಂತಿದ್ದೀರಲ್ಲ. ಪ್ಲೀಸ್ ಸಿದ್ದು ಅವರೇ, ನೀವು ಹೀಗೆ ಡಲ್ ಆಗಿರಬೇಡಿ. ನೀವು ಹೀಗಿದ್ರೆ ಮನೆ ಎಲ್ಲ ಡಲ್ ಅನ್ಸುತ್ತೆ. ನಿಮ್ಮನ್ನು ಹೀಗೆ ನೋಡೋಕ್ಕೆ ನನಗೆ ತುಂಬ ಕಷ್ಟ ಆಗ್ತಿದೆ. ಸರಿ ಮೇಡಮ್ ಅವರೇ, ಇನ್ಮ್ಯಾಕೆ ಹಿಂಗಿರೋದಿಲ್ಲ. ಆದರೂ ಹಾಗೇ ಇದ್ದೀರಾ. ನನಗೆ ಯಾಕೋ ನೀವು ಯಾವುದೋ ಒಂದು ವಿಷಯನ ಮನ್ಸಿಗೆ ತುಂಬ ಹಚ್ಕೊಂಡಿದ್ದೀರಾ ಅಂತ ಅನ್ನಿಸ್ತಿದೆ. ಸರಿ ಬಿಡಿ, ದೇವಸ್ಥಾನಕ್ಕೆ ಹೋಗಿ ಬರೋಣ ಬನ್ನಿ. ದೇವಸ್ಥಾನಕ್ಕ? ಇವಾಗ ಯಾಕೆ ಮೇಡಮ್ ಅವರೇ? ಯಾಕಂದ್ರೆ ನಿಮ್ಮ ಮನಸ್ಸಿಗೆ ಸಮಾಧಾನ ಸಿಗೋಕ್ಕೆ, ನಿಮ್ಮ ಬಗ್ಗೆ ಆ ದೇವ್ರನ್ನ ಬೇಡ್ಕೊಳಕ್ಕೆ. ನಾನು ಕಾಫಿ ಒಳಗಿಟ್ಟು ಬರ್ತೀನಿ, ನೀವು ಗಾಡಿ ತೆಗಿರಿ.